ನಾವು ಒಂದಾಗಿದ್ದೇವೆ, ನಾವು ಸೌಹಾರ್ದದಿಂದ ಇದ್ದೇವೆ, ನೀವು ಕೂಡ ಹೀಗೆಯೇ ಇರಿ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಸಾರುವ ಇಫ್ತಾರ್ ಕೂಟ ಒಂದು ಮಂಗಳೂರಿನಲ್ಲಿ ನಡೆಯಿತು. ಎಲ್ಲರೂ ಈ ಇಫ್ತಾರ್ ಕೂಟಕ್ಕೆ ಇಲ್ಲಿ ಏನಪ್ಪಯ್ಯ ಶಾಲಾ ಗ್ರೌಂಡ್ನಲ್ಲಿ ನೆರೆದಿದ್ದೇವೆ. ಎಲ್ಲ ಧರ್ಮೀಯರು ನಾವು ಒಟ್ಟಾಗಿ ಸಹೋದರ ಸಹೋದರಿಯಂತೆ ನಾವು ಇಲ್ಲಿದ್ದೇವೆ. ಇಂಥ ಕಡೆ ನಾವು ಬರೋದ್ರಿಂದ ಒಂದು ಶಾಂತಿಯ ಒಂದು ಸಂಕೇತ, ಮತ್ತು ನಮ್ಮ ಏನು ಡೈವರ್ಸಿಟಿ ಅಂತ ಏನು ಹೇಳ್ತೀವಿ, ಎಲ್ಲ ಜನಾಂಗದ, ಎಲ್ಲ ಧರ್ಮದ ಮತ್ತು ಎಲ್ಲ ಜಾತಿಯ ಈ ಜನರು ಇಲ್ಲಿ ಬಂದು ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದರೆ ಒಂದು ಜನತೆಗೂ ಒಂದು ಸಂದೇಶ ಹೋಗ್ತದೆ, ಮತ್ತು ನಮ್ಮಲ್ಲೂ ಮಧ್ಯೆ ಬಾಂಧವ್ಯ ಇನ್ನೂ ಹೆಚ್ಚು ಬೀಳುತ್ತೆ. ಏನು ಬಾಂಧವ್ಯ ಇದೆ ಇನ್ನೂ ಹೆಚ್ಚಾಗುತ್ತೆ. ಇದೇ ರೀತಿ ನಮ್ಮ ಜಿಲ್ಲೆನ ಖುಷಿಯಾಗೋ ಇಟ್ಟು ತಾವು ಖುಷಿಯಾಗಿದ್ದು ಬೇರೆಯವರು ಖುಷಿಯಾಗಿರಬೇಕು ಅಂತ ಒಂದು ಆಶ್ವಾಸನೆ. ಒಂದು ಕಾಲದಲ್ಲಿ ಏನೋ ಮಂಗಳೂರಿನಲ್ಲಿ ವಿಕೃತ ಆದಾಗ ನಾವೆಲ್ಲ ಒಂದಾಗಿ ಅದನ್ನು ಎದುರಿಸಿದ್ದೇವೆ. ಇವತ್ತು ಎದುರಿಸುವುದಲ್ಲ, ಇದು ನಮ್ಮನ್ನು ನಾವು ಗೌರವಿಸಿಕೊಳ್ಳುವಂಥ ಕಾರ್ಯಕ್ರಮ. ಇದು ನಾನು ಇವತ್ತು ನಿಟ್ಟೆ ಸಂಸ್ಥೆಯ ಮುಖ್ಯಸ್ಥರಾಗಿದ್ದ ವಿನಯ್ ಹೆಗ್ಡೆ ನಾನು ಸ್ಮರಿಸಲಿಕ್ಕೆ ಬಯಸ್ತೇನೆ. ಯಾಕೆ ಭಾಳಷ್ಟು ಒಂದು 5-6 ವರ್ಷಗಳ ಹಿಂದೆ ಬಹುಶಃ ಜಿಲ್ಲೆಯಲ್ಲಿ ಒಂದು ಸೌಹಾರ್ದ ಪ್ರೀತಿಯ ಒಂದು ಸಮಾಜ ನಿರ್ಮಾಣ ಮಾಡಬೇಕು, ಒಂದು ಸಂದೇಶ ಕೊಡಬೇಕೆಂಬ ಉದ್ದೇಶದಿಂದ ನಿಟ್ಟೆ ಸಂಸ್ಥೆಯ ವಿನಯ್ ಹೆಗ್ಡೆಯವರು, ಎನ್.ಎಫ್. ಅಬ್ದುಲ್ಲಾ ಕುಂಞಿ ಅವರು ಹಾಗೂ ಬಹುಶಃ ನಮ್ಮ ಬಿಷಪ್ರವರು ಚರ್ಚಿಸಿ ಕೂತ್ಕೊಂಡು ಈ ಇಫ್ತಾರ್ ಕೂಟವನ್ನು ಪ್ರತಿ ವರ್ಷವೂ ಕೂಡ ಒಂದೊಂದು ಕಡೆ ಒಬ್ಬೊಬ್ಬರು ನೇತೃತ್ವಹಿಸಿಕೊಂಡು ಆಚರಿಸಿದ್ದಾರೆ. ಅದಕ್ಕೆ ನಾನು ಈ ಮೂವರು ಕೂಡ ಜಿಲ್ಲೆಯ ಜನರ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಇಲ್ಲಿ ಸಹಿಷ್ಣುತೆಯನ್ನು ನಾವು ಪ್ರತಿಪಾದಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ನನಗೆ ಭಾಳ ಖುಷಿ ಇದೆ ಇದರಲ್ಲಿ ಭಾಗವಹಿಸಿರೋದು. ಇದೊಂದು ಶಾಂತಿ, ಸಹಬಾಳ್ವೆ, ಸಹೋದರತ್ವವನ್ನು ಸಾರುವಂಥ ಒಂದು ಸಂದೇಶ. ಇವತ್ತು ಸೌಹಾರ್ದ ಇಫ್ತಾರ್ ಕೂಟಕ್ಕೆ ಬಂದಿದ್ದೇವೆ. ನಾವೆಲ್ಲ ತುಂಬ ಜನ ಇದ್ದೇವೆ, ಎಲ್ಲ ಧರ್ಮದವರು ಕೂಡ ಇದ್ದೇವೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ ಧರ್ಮದವರು ಎಲ್ಲರೂ ಇದ್ದೇವೆ. ಇವತ್ತು ತುಂಬ ಖುಷಿ ಏನು ಅಂತ ಹೇಳಿದ್ರೆ, ನಮ್ಮ ಈ ಭಾಗದಲ್ಲಿ ಮುಂಚೆ ಇದ್ದಂಥ ಸೌಹಾರ್ದವನ್ನು ಹಿಂದಕ್ಕೆ ಪಡ್ಕೊಂಡು ಬರೋದಕ್ಕೆ ಇಂಥದ್ದೆಲ್ಲ ಕೆಲಸಗಳು, ಅಂದರೆ ಇಂಥ ಕಾರ್ಯಕ್ರಮಗಳು ತುಂಬ ಒಳ್ಳೆಯದಾಗುತ್ತೆ. ಜಾಗತಿಕ ಶಾಂತಿಯ ಅವಶ್ಯಕತೆ ಇರತಕ್ಕಂಥ ಈ ಕಾಲಘಟ್ಟದಲ್ಲಿ, ವರ್ತಮಾನ ಸಮಾಜದಲ್ಲಿ ಮನುಷ್ಯರ ಮಧ್ಯೆ ಅಪನಂಬಿಕೆ, ಅವಿಶ್ವಾಸಗಳು ಇರತಕ್ಕಂಥ ಕಾಲಘಟ್ಟದಲ್ಲಿ ಈ ಸಾಮಾಜಿಕ ಸಾಮರಸ್ಯಕ್ಕೆ ಹತ್ತಿರ ಆಗ್ತಕ್ಕಂಥ ಎಲ್ಲ ಕಾರ್ಯಕ್ರಮ ಕೂಡ ಖಂಡಿತವಾಗಿ ಅಗತ್ಯ ಇದೆ. ಸಮಾವೇಶವನ್ನು ಸೃಷ್ಟಿಸಿ ಎಲ್ಲ ಜನರನ್ನು ಒಂದುಗೂಡಿಸಿ ಎಲ್ಲ ಮತದವರನ್ನು ಒಂದೇ ಅಂತ ಎಲ್ಲರಿಗೂ ತಿಳಿ ಹೇಳಿ ಮಾಡಿದ್ದಕ್ಕೆ ನಾನು ಡಾಕ್ಟರ್ ಅಬ್ದುಲ್ಲಾ ಕುಂಞಿ, ಫಾದರ್ಸ್ ಸಲ್ದಾನ, ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರಿಗೆ ವಂದನೆಗಳನ್ನು ಅರ್ಪಿಸ್ತೇನೆ. ನನಗಂತೂ ಒಂದು ಮಂಗಳೂರಿನ ಪ್ರಜೆಯಾಗಿ ಬಹಳಷ್ಟು ಒಂದು ಸಂತೋಷವು, ಬಹಳಷ್ಟು ಒಂದು ಹೆಮ್ಮೆಯೂ ಆಗ್ತಾಯಿದೆ. ಯಾಕೆಂದರೆ ಈಗ ಇಡೀ ಲೋಕದಲ್ಲೇ ಜನರು ಒಬ್ಬರನ್ನೊಬ್ಬರು ಹೊಡೆದಾಡಿಕೊಂಡು ಎಲ್ಲ ವಾರ್ನ ಅಟ್ಮಾಸ್ಫಿಯರ್ ಬಂದಿರುವುದು ಬಹಳ ವಿಷಾದಕರ. ಇಂಥ ಒಂದು ಎಲ್ಲರೂ ಒಟ್ಟುಗೂಡಿ ಜಾತಿ ಭೇದವಿಲ್ಲದೆ, ದೊಡ್ಡ ಬಡವ ಎನ್ನದೆ, ವಿದ್ಯಾವಂತನೆನ್ನದೆ ಎಲ್ಲರೂ ಒಟ್ಟುಗೂಡಿ ನಾವು ನಮ್ಮ ದೇಶವನ್ನು, ನಮ್ಮ ಜನರನ್ನು ಒಟ್ಟಿಗೆ ಮಾಡಿಕೊಂಡು ಬದುಕುವುದು ಕಲಿಯಬೇಕೆಂಬುದೇ ನನ್ನ ಪ್ರಾರ್ಥನೆ. ಇದು ಭಾರಿ ಒಳ್ಳೆ ಅಗತ್ಯಪೂರ್ಣ ವಿಚಾರ. ಯಾಕೆ ಹೇಳಿದರೆ ಎಲ್ಲ ಸಮುದಾಯದವರು ಕೂಡ ಒಟ್ಟಿಗೆ ಸೇರಿ ಈ ಇಫ್ತಾರಲ್ಲಿ ಇರುವಾಗ ಒಂದು ಬಾಂಧವ್ಯತೆ ಅದರಲ್ಲಿ ಎದ್ದು ಕಾಣ್ತದೆ. ಇದು ನಮ್ಮ ಮಂಗಳೂರಿಗೆ ಭಾರಿ ಅಗತ್ಯ. ಇವತ್ತು ಈವನ್ ಶಾಂತರಾಮ್ ಶೆಟ್ಟರು ಕೂಡ ಅದೇ ಮಾತು ಹೇಳಿದರು. ಅಂದರೆ ಇವತ್ತು 46ನೇ ಪೊಸಿಷನಲ್ಲಿ ನಮ್ಮ ಮಂಗಳೂರು ಸೇಫೆಸ್ಟ್ ಸಿಟಿ ಅಂತ ಉಂಟು. ಅದು 100% ಒಂದು ಕಾಲಕ್ಕೆ ಫಸ್ಟ್ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಆಗಬೇಕಂತ ಎಲ್ಲರ ಕನಸು. ಅದು 100% ಇದರ ಇಡೀ ಜವಾಬ್ದಾರಿ ನಾವು ಎಲ್ರಿಗೂ ಇದೆ ಅಂತ ಹೇಳಿ ನನಗೆ ತುಂಬ ಸಂತೋಷ ಆಗ್ತದೆ ಇಲ್ಲಿ ಬಂದ ಅಂತ ಹೇಳಿ. ಕಾರ್ಯಕ್ರಮ ಧರ್ಮಗಳ ನಡುವೆ, ಬೇರೆ ಬೇರೆ ಜಾತಿಗಳ ನಡುವೆ ಒಂದು ಸೌಹಾರ್ದತೆಯನ್ನು ಏರ್ಪಡಿಸುವಂಥ ಒಂದು ಸೌಹಾರ್ದ ಕೂಟ. ಮತ್ತು ನಾನು ಫಸ್ಟ್ ಟೈಮ್ ಇಂಥ ಕೂಟಕ್ಕೆ ಬರುವಂಥದ್ದು. ನಿಟ್ಟೆ ಫಾದರ್ ಮುಲ್ಲರ್ಸ್ ಅವರ ಜಂಟಿ ನೇತೃತ್ವದಲ್ಲಿ ನಡೆಯುತ್ತಿರುವಂಥ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದೆ. ಇದು ನಿಜವಾದ ಮಂಗಳೂರು ಅಂತ ಹೇಳುವಂಥ ಒಂದು ಖುಷಿ ಆಯಿತು. ಯಾಕಂತ ಹೇಳಿದರೆ ಎಲ್ಲ ಸಮುದಾಯದವರು ಒಟ್ಟಿಗೆ ಸೇರಿ ಒಂದು ಖುಷಿಯಿಂದ ಇಫ್ತಾರನ್ನು ಆಚರಿಸ್ತಾ ಇದ್ದಾರೆ. ಇಂಥ ಕೂಟ ಇನ್ನೂ ನಮ್ಮ ಮುಂದೆನೂ ಆಗಬೇಕು. ಇದು ಇಡೀ ನಾವು ಎಲ್ಲ ಧರ್ಮದವರು ಒಂದೇ. ಇಲ್ಲಿ ಸಂದೇಶ ಏನೆಂದರೆ ನಮ್ಮದು ಮಾನವೀಯತೆ ಒಂದು. ಇಟ್ ಈಸ್ ಅ ವಂಡರ್ಫುಲ್ ಪ್ರೋಗ್ರಾಮ್. ಎನಪೋಯ ಇನ್ಸ್ಟಿಟ್ಯೂಷನ್ಸ್, ಫಾದರ್ ಮುಲ್ಲರ್ಸ್, ನಿಟ್ಟೆ ಮಾತ ಸೇರಿದು ಒಂಜಿ ಮ್ಯಾಂಗ್ಳೂರ್ದ ಜನಕ್ಲೆಗ್ ಭಾರಿ ಎಡ್ಡೆ ಒಂಜಿ ಮೆಸೇಜ್ ಕೊಡ್ತೇರು. ಪಂಡ ಪ್ರೀತಿ ಭಾವನೆ ಆ್ಯಂಡ್ ನಮ್ಮ ಹಾರ್ಮನಿಡ್ ಉಪ್ಪೋಡು ಪಂದು. ಇಲ್ಲಿ ಎಲ್ಲ ಧರ್ಮ, ಜಾತಿ, ಸಮುದಾಯ ವರ್ಗದ ಉದ್ಯಮಿಗಳಿದ್ರು.
ಎಲ್ಲ ಪಕ್ಷಗಳ ರಾಜಕಾರಣಿಗಳು ಬಂದಿದ್ರು, ವೈದ್ಯರಿದ್ರು, ವಕೀಲರಿದ್ರು, ಹಿರಿಯ ಅಧಿಕಾರಿಗಳ ಉಪಸ್ಥಿತಿಯೂ ಅಲ್ಲಿತ್ತು. ಸಹಬಾಳ್ವೆಯಿಂದ ಇರುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ತುಂಬ ಅಗತ್ಯವಾಗಿರುವಂತಹ ಒಂದು ಮಾತು. ಅದನ್ನು ನೆನಪಿಸೋದಕ್ಕೆ ಇಂಥ ಸುಂದರವಾದ ಕಾರ್ಯಕ್ರಮಗಳ ಅಗತ್ಯ ಇದೆ. ಆ್ಯಂಡ್ ವಿ ವೆರಿ ಹ್ಯಾಪಿ ಟು ಬಿ ಹಿಯರ್. ದಯವೇ ಧರ್ಮದ ಮೂಲವಯ್ಯ, ಮನುಷ್ಯನಲ್ಲಿ ಭಗವಂತನನ್ನು ಕಾಣುವ ಧರ್ಮ ಎಲ್ಲರ ಧರ್ಮ. ಸೊ ಹಾಗಾಗಿ ಆ ಸಂದೇಶವನ್ನೇ, ಆ ಮಾನವೀಯತೆ ಸಂದೇಶವನ್ನೇ ಸಾರುವಂಥ ಈ ಒಂದು ಸೌಹಾರ್ದ ಕೂಟ ಇಡೀ ದೇಶದಲ್ಲಿ ಶಾಂತಿ ನೆಲೆಸಲಿ. ಇಡೀ ಇವತ್ತು ಹೊರದೇಶಗಳಲ್ಲಿ ಯುದ್ಧ ನಡೀತಾ ಇದೆ, ಅದೆಲ್ಲ ನಿಲ್ಲಲಿ. ನಮ್ಮ ಜಾತಿ, ನಮ್ಮ ಧರ್ಮ, ನಮ್ಮ ಭಾಷೆಯಲ್ಲಿ ಭಗವಂತ ಜನ್ಮ ಕೊಟ್ಟಿದ್ದಾನೆ. ಅದರೊಂದಿಗೆ ಬಾಳ್ತಾ ಎಲ್ಲ ಹಬ್ಬಗಳನ್ನು ಸೌಹಾರ್ದಯುತವಾಗಿ ಪರಸ್ಪರದ ಅಭಿಪ್ರಾಯದ ಒಂದು ವಿನಿಮಯದೊಂದಿಗೆ ಹೇಗೆ ಮಾಡಬಹುದು ಅಂತ ಹೇಳೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ. It's a wonderful event with so many communities coming together, and I'm happy to be invited for this. Secondly, it's organized so well with Yenapoya Father Mullahs and Nitti being part of this hosting committee. So I'm very happy to be here. Enjoyed the spirit, had great food. Thank you. ಎಲ್ಲ ಹಿರಿಯರಿಗೆ ಮತ್ತು ಸಮಾಜದಲ್ಲಿರುವಂಥ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಅಬ್ದುಲ್ ಕುಂಜಿ ಅವರು ಮತ್ತು ನಿಟ್ಟೆ ಸಂಸ್ಥೆಯ ವಿನಯ್ ಹೆಗಡೆ ಅವರು, ಅಗಲದ ವಿನಯ್ ಹೆಗಡೆ ಅವರು ಮತ್ತು ಬಿಷಪ್ ಅವರು ಸಂದೇಶ ಕೊಟ್ಟಿದ್ದಾರೆ. ಶಾಂತಿಯ, ಪ್ರೀತಿಯ ಸೋದರ ಸಮಾಜ ನಿರ್ಮಾಣ ಅದು ಬರ ರಾಜಕಾರಣಿಗಳಿಗೆ ಮತ್ತು MLAಗಳು ಮತ್ತು ಸರ್ಕಾರ ಮಾತ್ರ ಸಾಧ್ಯವಿಲ್ಲ. ಅದಕ್ಕೆ ಇಂಥ ಸಮಾಜ ಹಿರಿಯರು, ಸತ್ಪ್ರಜೆಗಳು ಪ್ರತ್ಯೇಕ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ. ಕೇವಲ ಆಚರಣೆಗೆ ಒಂದು ಉಪವಾಸ ಅಲ್ಲ, ಬಡತನದಿಂದ ಉಪವಾಸ ಮಾಡುವವನ ಕಷ್ಟ ಕೂಡ ಅರ್ಥ ಮಾಡಿಕೊಳ್ಳುವಂಥ ಒಂದು ಸೊಗಸಾದ ಸಂದೇಶವನ್ನು ನಾವು ಸಾರ್ತಾ ಇದ್ದೇವೆ. ರೋಜಾ ಬಿಡುವಂಥ ಕಾರ್ಯಕ್ರಮ ಸಾಮಾಜಿಕ ಸಾಮರಸ್ಯವನ್ನು ಗಟ್ಟಿಗೊಳಿಸ್ತಕ್ಕ ದೃಷ್ಟಿಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಆಗಲಿ ಅನ್ನುವಂಥ ಆಶಯ ನಮ್ಮದು. ದಕ್ಷಿಣ ಕನ್ನಡ ಜಿಲ್ಲೆ ವರ್ತಮಾನ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಸಹೋದರರಂತೆ ಬಾಳಿ ಬದುಕತಕ್ಕಂಥ ಕಾಲಘಟ್ಟಗಳು ಹೆಚ್ಚು ಆಗಲಿ. ವಸುದೈವ ಕುಟುಂಬಕ್ಕೆ ಅನ್ನುವಂಥದ್ದು ಭಾಷಣಕ್ಕೆ ಮಾತ್ರ ಇರದ ವಸ್ತು ಆಗತ್ತೆ. ಎಲ್ಲರೂ ಕೂಡ ಅದನ್ನು ಅನುಸರಿಸಿ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡುವ ಅಂತ ಎಲ್ಲ ಧರ್ಮೀಯರನ್ನು ಕೂಡ ಕರೆದು ಇಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನದ ಥರ ಈ ಕಾರ್ಯಕ್ರಮವನ್ನು ಇಲ್ಲಿಂತಲ್ಲ ಎಲ್ಲ ಕಡೆಯಲ್ಲಿ ಕೂಡ ಅವರು ಆಚರಿಸ್ತಾರೆ. ಅಂದರೆ ಅಲ್ಲಾಹನೇ ಹೇಳಿದ ಹಾಗೆ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸು ಅನ್ನುವಂಥ ಒಂದು ಮನೋಭಾವ ಮತ್ತು ಧ್ಯೇಯ, ಇದನ್ನು ಒಂದು ಚಾಚು ತಪ್ಪದೇ ಈ ಒಂದು ಜನಾಂಗ ಸಮಾಜ ಇದನ್ನು ಮಾಡ್ತಾ ಇದೆ. ಅದೇ ರೀತಿ ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅನೇಕ ವರ್ಷಗಳಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಇಫ್ತಾರ್ ಪ್ರತಿ ವರ್ಷ ನಮಗೆ ಏನೋ ಒಂದು ಹೊಸ ಸಂತೋಷ ತರ್ತಾ ಇದೆ. ಮುಸ್ಲಿಂ ಬಾಂಧವರು ಆಚರಣೆ ಮಾಡುವಾಗ ರಂಜಾನ್ ಹಬ್ಬದ ಈ ತಯಾರಿಯಲ್ಲಿ ಉಪವಾಸ ಮಾಡಿ, ಧ್ಯಾನ ಮಾಡಿ, ವ್ರತಗಳನ್ನು ಮಾಡಿ, ತನ್ನ ಆತ್ಮಶುದ್ಧೀಕರಣ ಮಾಡುವಾಗ ಇತರರಿಗೂ ಸಹಾಯ ಮಾಡುವ, ಕರುಣೆ ತೋರಿಸುವ ಮಹಾ ಒಂದು ಯಜ್ಞವನ್ನೇ ಮಾಡ್ತಾ ಇದ್ದಾರೆ ಈ ರಂಜಾನ್ ತಿಂಗಳಲ್ಲಿ. ಅದು ನಮಗೆಲ್ಲರಿಗೂ ಒಂದು ಪ್ರೇರಣೆ. ಇತರ ಧರ್ಮೀಯರು ಕೂಡ ನಾವು ಬೇರೆ ಬೇರೆ ದಿನಗಳಲ್ಲಿ ಉಪವಾಸ ಮಾಡ್ತೇವೆ. ಇಂಥ ಉಪವಾಸ ನಮ್ಮ ಶರೀರ ಹಾಗೂ ಆತ್ಮ, ನಮ್ಮ ಮನಸ್ಸು ಎಲ್ಲದರ ಶುದ್ಧೀಕರಣಕ್ಕೆ ಸಹಕಾರಿಯಾಗ್ತದೆ. ಆದ ಕಾರಣ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ಈ ಇಫ್ತಾರ್ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಡುತ್ತೇನೆ. ಹಾಗೂ ನಮ್ಮೆಲ್ಲ ಜನರ ಈ ಸೌಹಾರ್ದ ಬಾಳ್ವಿಕೆ, ನಾವು ಎಲ್ಲರೂ ಒಂದೇ ಕುಟುಂಬದವರು ಎಂಬ ಮನೋಭಾವ ಬೆಳೆಯಲಿ ಅಂತ ಹೇಳಿ ಹಾರೈಸ್ತೇನೆ. ಥ್ಯಾಂಕ್ ಯು. ಎಲ್ಲ ಮನುಷ್ಯರು ಎಲ್ಲ ಜಾತಿ ಮತ ಭೇದ ಬಿಟ್ಟು ಎಲ್ಲ ಅವರ ಜಾತಿ ಮತವನ್ನು ಮನೆಯಲ್ಲಿ ಇಟ್ಟು ಬಾಕಿ ಟೈಮಿನಲ್ಲಿ ಎಲ್ಲ ಒಂದೇ ಅಂತ ಎಣಿಸ್ಕೊಂಡು ಒಬ್ಬರಿಗೊಬ್ಬರು ಸಹಾಯ ಆಗಿ ಇದ್ದರೆ ಇಡೀ ಜಗತ್ತು ಇಂದು ಒಂದೇ ಮನೆ, ಒಂದೇ ಕುಟುಂಬ, ಒಂದೇ ಸಂಸ್ಥೆ ಹಾಗೆ ಇರುತ್ತದೆ. ಎಲ್ರಿಗೂ ಒಳ್ಳೆಯದಾಗುತ್ತದೆ ಅಂತ ನಾನು ಆಶಿಸ್ತೇನೆ. ಎಸ್, ಹಿಂದೂ ಮುಸ್ಲಿಂ ಕ್ರೈಸ್ತ ಸಮ್ಮೇಳನದ ಪ್ರತಿಷ್ಠಿತರ ಈ ರೀತಿಯ ಇಫ್ತಾರ್ ಕೂಟವನ್ನು ಹಲವು ವರ್ಷಗಳಿಂದ ಆಯೋಜಿಸಿಕೊಂಡು ಬರಲಾಗ್ತಿದೆ. ಹಾಗೆಯೇ ಮಾದರಿ ಸಂದೇಶವನ್ನು ಸಾರುವ ಉದ್ದೇಶವೂ ಇದರಲ್ಲಿದೆ. ಇದು ನಾವೆಲ್ಲ, ನಾನು ಬಂದೀನಿ, IG ಸಾಯರ್ ಬಂದಿದ್ದಾರೆ, ಪೊಲೀಸ್ ಕಮಿಷನರ್ ಅವರಿದ್ದಾರೆ, CO ಜಿಲ್ಲಾ ಪಂಚಾಯತ್ ಅವರಿದ್ದಾರೆ, DCP ಲಾ ಆ್ಯಂಡ್ ಆರ್ಡರ್ ಇದ್ದಾರೆ. ಸೊ ನಾವೆಲ್ಲ ಬಂದು ಇದಕ್ಕೆ ಒಂದು ಜಿಲ್ಲಾಡಳಿತ ವತಿಯಿಂದನೂ ಕೂಡ ಆಗ್ತಾ ಇದೆ ಅಂತ ಒಂದು ಸಣ್ಣ ಒಂದು ಸಂದೇಶ ನಮ್ಮ ಕಡೆಯಿಂದ. ಎಲ್ರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಸೌಹಾರ್ದ ಮಂಗಳೂರು ಕಟ್ಟುವಂಥ ಪ್ರಯತ್ನ ಇಂಥ ಕಾರ್ಯಕ್ರಮದ ಮೂಲಕ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ.
ತುಂಬ ಖುಷಿಯಾಯಿತು. ಬರುವಾಗ ಸ್ವಲ್ಪ ಏನೋ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ಬಂದ ಮೇಲೆ ಇಲ್ಲಿನ ವಾತಾವರಣ ಕಂಡು, ಮತ್ತು ಸ್ಪೆಷಲಿ ನಮ್ಮ ಬಿಷಪ್ ಸ್ವಾಮಿಯವರು ಮಾತಾಡಿದರು, ಡಾಕ್ಟರ್ ಶಾಂತರಾಮ್ರವರು ಮಾತಾಡಿದರು, ತುಂಬ ಉತ್ತಮವಾಗಿತ್ತು. ಇಂಥ ಕೂಟಗಳಲ್ಲಿ ನಮ್ಮ ಮಂಗಳೂರಿನ ಜನತೆ ಹೆಚ್ಚಾಗಿ ಭಾಗವಹಿಸುವುದರಿಂದ ಐ ಥಿಂಕ್ ವಿ ಕ್ಯಾನ್ ಮೇಕ್ ಅ ಮ್ಯಾಂಗ್ಳೂರ್ ದಿ ಬೆಸ್ಟ್. ಇವತ್ತು ವೃತ್ತಧಾರಿಗಳಾಗಿ ಸಂಜೆ ಹೊತ್ತಿಗೆ ಉಪವಾಸ ಬಿಡುವ ಹೊತ್ತಿಗೆ ಡಾಕ್ಟರ್ ಚಂದ್ರಂ ಶೆಟ್ಟಿ ಹೇಳಿದರು, ಮಗದೊಮ್ಮೆ ಬಾಡಿಯನ್ನು, ನಮ್ಮ ದೇಹವನ್ನು ರೀಜನರೇಟ್ ಒಳ್ಳೆಯ ಚಿಂತನೆಯೊಂದಿಗೆ ಪ್ರಾರ್ಥನೆ ಕಡೆಗೆ, ರಾಷ್ಟ್ರೀಯತೆ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಇಂತಹ ಕಾರ್ಯಕ್ರಮಗಳು ಪೂರಕವಾದದ್ದು. ನಮ್ಮ ನಗರ ಅಂತ ಹೇಳೋ ನಗರದ ಈ ಚಿಂತನೆ ಇದು ಒಂದರ್ಥದಲ್ಲಿ ವಿಶ್ವಕ್ಕೆ ಮಾದರಿ, ದೇಶಕ್ಕೆ ಮಾದರಿ. ಅಂಚ ನಮ್ಮ ಕುಡ್ಲದ ಜನಕ್ಕೂ ಮ್ಯಾಂಗ್ಳೂರ್ದ ಜನಕ್ಕೂ ಅಂಚನೆ ಉಲ್ಲ. ಸೊ ದಟ್ ಈಸ್ ವಾಟ್ ವಿ ಆರ್ ಸ್ಪ್ರೆಡಿಂಗ್ ಟು ಎವ್ರಿಬಡಿ ಅಕ್ರಾಸ್ ಮ್ಯಾಂಗ್ಳೂರ್. ಥ್ಯಾಂಕ್ ಯು ಸೊ ಮಚ್. ಪ್ರತಿಯೊಂದು ಹಬ್ಬದ ಸಂದೇಶ ಕೂಡ ಪ್ರೀತಿ, ವಿಶ್ವಾಸ, ಸೋದರ ಸಮಾನತೆ. ರಂಜಾನ್ ಹಬ್ಬದ ಸಂದೇಶ ಕೂಡ ಇವತ್ತು ಅದೇ ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಪರಸ್ಪರ ಒಬ್ಬರು ಅರ್ಥ ಮಾಡಿಕೊಂಡು ವಿಶ್ವಾಸ ಭಾರತದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಇದು ನಮ್ಮ ಕನಸಾಗಲಿ ಅಂತ ಎಲ್ಲ ಶುಭಾಶಯ ಸಲ್ಲಿಸ್ತೇನೆ. ಥ್ಯಾಂಕ್ ಯು.